ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು 2025. ತಮ್ಮೆಲ್ರಿಗೂ ಗೊತ್ತಿರಂಗೆ ನನ್ನ ಹೆಸರು ಅನಂತ್ ಕುಮಾರ್ ಕಾಟೋಕರ್. ಬ್ಯಾಂಕಿನ ಮಹಾಸಾರ ಕ್ಷೇತ್ರೀಯ ಕೋಆಪರೇಟಿವ್ ಬ್ಯಾಂಕ್ ಇದರ ಒಬ್ಬ ನಿರ್ದೇಶಕನಾಗಿ ಇವಾಗ ನಾನು ಅಧ್ಯಕ್ಷನಾಗಿ 5 ವರ್ಷ ನನ್ನ ಅವಧಿ ಕಳೆದಿದೆ. ಸ್ನೇಹಿತರೆ, ಇವತ್ತಿನ ದಿನ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದರೆ, ಕೆಲವೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾನು ಇವತ್ತಿನ ದಿನ ಈ ವಿಡಿಯೋ ಕ್ರಿಯೇಟ್ ಮಾಡಿ ತಮ್ಮೆಲ್ಲರೂ ತಲುಪಬೇಕಾಗಿದ್ದ ಒಂದು ವಿಚಾರ ಇವತ್ತು ತಂದಿದ್ದೀನಿ. ಮೊದಲನೇದಾಗಿ ಭಾವಸಾರ ಕ್ಷೇತ್ರೀಯ ಕೋಆಪರೇಟಿವ್ ಬ್ಯಾಂಕಿನ 5 ವರ್ಷದ ಕಾಲ ಅವಧಿ ಮುಗಿದು ಇವಾಗ 25-30 ಅಂದರೆ 2025-30ಕ್ಕೆ ಚುನಾವಣೆ ಬಂದಿರೋ ತಮಗೆಲ್ಲರಿಗೂ ಗೊತ್ತಿರೋ ಮಾಹಿತಿನೇ. ಇದೇ ಚುನಾವಣೆ ಬರುವ ಅಂದರೆ ಜನವರಿ 12ನೇ ತಾರೀಕು ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಸರ್ಕಾರಿ ಕಲಾ ಕಾಲೇಜು ಅಂದರೆ ಸಿಟಿ ಸಿವಿಲ್ ಕೋರ್ಟ್ ಪಕ್ಕದಲ್ಲಿ ನಡೆಯೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಬೆಳಗ್ಗೆ 9 o'clock ಸ್ಟಾರ್ಟ್ ಆಗುತ್ತೆ, ಸಂಜೆ 4 o'clockಗೆ ಎಂಡ್ ಆಗುತ್ತೆ. ತಾವೆಲ್ಲರೂ ತಮ್ಮ ಫ್ಯಾಮಿಲಿ ಜೊತೆಗೆ ಬಂದು ವೋಟ್ ಮಾಡೋದು ಮರಿಬೇಡಿ. ಯಾಕಂದರೆ ವೋಟಿಂಗ್ ಈಸ್ ಯುವರ್ ರಿಯಲ್ ಫಂಡಮೆಂಟಲ್ ರೈಟ್ಸ್. ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ವೋಟ್ ಮಾಡೋ ಅಂಥದ್ದು ತಮ್ಮೆಲ್ಲ ಒಂದು ಹಕ್ಕಾಗಿರುತ್ತದೆ. ಅಂದರೆ ಎಲಿಜಿಬಲ್ ವೋಟರ್ಸ್ ಯಾರಿರ್ತೀರಿ ತಾವೆಲ್ಲರೂ ಬಂದು ವೋಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಕೆಲವೊಂದು ವಿದ್ಯಮಾನಗಳು ನಾನು ಕಂಡಂಗೆ ಅಂದರೆ ನನ್ನ ಒಂದು 3 ವರ್ಷದ ಟರ್ಮ್ ಕಂಪ್ಲೀಟ್ ಆಗಿದೆ. ಅಂದರೆ 15 years ಆಫ್ ಎಕ್ಸ್ಪೀರಿಯನ್ಸ್ ನಂದು. ಇದು ನನ್ನ 4ನೇ ಟರ್ಮ್ ನಾನು ಕಂಟೆಸ್ಟ್ ಮಾಡ್ತಾ ಇರೋದು. ತುಂಬ ದುಃಖ ಕೊಡುವಂಥ ವಿಚಾರ ಏನು ಅಂತ ಹೇಳಿದರೆ, ಈ ಒಂದು ಟರ್ಮಲ್ಲಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನಕ್ಕೆ ಕೆಲವೊಬ್ಬರು ಅಭ್ಯರ್ಥಿಗಳು ನಮ್ಮ ಷೇರುದಾರರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಅಂದರೆ ಅವ್ರಿಗೆ ತಪ್ಪು ಸಂದೇಶನ ರವಾನೆ ಮಾಡ್ತಿದ್ದಾರೆ. ಏನು ಅಂದರೆ ಅವ್ರಿಗೆ ದುಡ್ಡು ಕೊಡೋದಾಗಲಿ, ಉಡುಗೊರೆ ಕೊಡೋದಾಗಲಿ, ನೀವು ಬಂದು ವೋಟ್ ಮಾಡಿ ಅಂಥೇಳಿ, ನನಗೆ ವೋಟ್ ಮಾಡಿ ಅಂಥೇಳಿ ಅವರು ದುಡ್ಡು ತೊಗೊತಾ ಇರೋದು, ದುಡ್ಡು ಕೊಡ್ತಾ ಇರೋದು ಒಂಥರ ಅಕ್ಷಮ್ಯ ಅಪರಾಧ ಅಂತ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ಒಂದು ಭಾವಸಾರ ಜನಾಂಗಕ್ಕೆ ಇದು ಬೇಕಿದೆಯಾ, ನಮ್ಮ ಸ್ವಾಭಿಮಾನಿ ಭಾವಸಾರ ಜನಾಂಗಕ್ಕೆ ಅನ್ನೋದನ್ನು ಪ್ರಶ್ನೆ ಉದ್ಭವ ಆಗ್ತಾಯಿದೆ. ಹಾಗಾಗಿ ತಾವೆಲ್ಲರೂ ತಮ್ಮ ಫ್ಯಾಮಿಲಿ ಸಮೇತ, ತಮ್ಮ ಸ್ನೇಹಿತರ ಸಮೇತ ಮೆಂಬರ್ಸ್ ಆಗಿದ್ದೀರಿ, ತಾವು ಬಂದು ವೋಟ್ ಮಾಡಿ. ಯಾವುದೇ ಕಾರಣಕ್ಕೂ ದುಡ್ಡಿನ ಆಮಿಷಕ್ಕೆ ಒಳಗಾಗಬೇಡಿ, ತಮ್ಮನ್ನು ತಾವು ಮಾರ್ಕೊಳ್ಬೇಡಿ. ಉಡುಗೊರೆ ಕೊಡ್ತಾರೆ ಅಂಥೇಳಿ ತಾವು ಬಂದು ವೋಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು ಜನರಲ್ ಎಲೆಕ್ಷನ್ಸ್ ಅಲ್ಲ, ಇದು ರಾಜಕೀಯ ಪಕ್ಷದ ಎಲೆಕ್ಷನ್, ಒಂದು ಜನಾಂಗದ ಒಂದು ಸಹಕಾರ ಬ್ಯಾಂಕಿನ ಎಲೆಕ್ಷನ್ನು. ಹಾಗಾಗಿ ತಮಗೆ ಯಾರು ಸರಿ ಅನ್ನಿಸ್ತಾರೆ ಅವ್ರಿಗೆ ಬಂದು ತಾವು ವೋಟ್ ಮಾಡಿ. ಬಟ್ ದುಡ್ಡು ತೊಗೊಂಡು ಬಂದು ದುಡ್ಡುಗೋಸ್ಕರ ಬಂದು ವೋಟ್ ಮಾಡಬೇಡಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ, ಹೆಂಗೆ ವೋಟ್ ಮಾಡೋದು, ಯಾವ ಥರ ವೋಟ್ ಮಾಡೋದು, ಏನು ವೋಟ್ ಮಾಡೋದು ಅಂತ. ಮಾನ್ಯ ಗೌರವಾನ್ವಿತ ಸದಸ್ಯರೇ, ತಮ್ಮಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ. ವೋಟಿಂಗ್ ಟೈಮಲ್ಲಿ ಅಂದರೆ ತಾವು ಅಲ್ಲಿ ಬಂದಾಗ ನಿಮ್ಮ ಅಭ್ಯರ್ಥಿಗಳು ಗೊತ್ತಿರೋರು, ನಿಮ್ಮ ಫಾಲೋವರ್ಸ್ ನೀವು ಬಂದಿರ್ತೀರಿ. ಪೋಲಿಂಗ್ ಬೂತ್ ಒಳಗೆ ಹೋದ ನಂತರ ನಿಮಗೆ 3 ಥರ ಬ್ಯಾಲೆಟ್ ಪೇಪರ್ಸ್ ಕೊಟ್ಟಿರ್ತಾರೆ. ಮೊದಲನೇ ಬ್ಯಾಲೆಟ್ ಪೇಪರು ಸಾಮಾನ್ಯ ಅಭ್ಯರ್ಥಿ ಅಂದರೆ ಜನರಲ್ ಕ್ಯಾಟಗರಿಗೆ ವೋಟ್ ಮಾಡಬೇಕಾಗಿರೋದು ಹೇಗೆ ಅಂತ ಹೇಳಿದ್ರೆ, ಒಂದು 25-30 ಜನ ಅದಕ್ಕೆ ಕಂಟೆಸ್ಟೆಂಟ್ಸ್ ಇರ್ತಾರೆ, ಅಭ್ಯರ್ಥಿಗಳು. ಅದರಲ್ಲಿ ತಾವು ದಯವಿಟ್ಟು ಬರೀ 11 ಜನಕ್ಕೆ ಮಾತ್ರ ವೋಟ್ ಮಾಡಬೇಕು. 11 ಜನನ ಜಾಸ್ತಿ ನೀವು ವೋಟ್ ಮಾಡಬೇಡಿ. ಜನರಲ್ ಅಭ್ಯರ್ಥಿಯಲ್ಲಿ 11 ಜನಗಳಿಗಿಂತ ಜಾಸ್ತಿ ತಾವು ವೋಟ್ ಮಾಡಿದ್ರೆ ತಮ್ಮ ಒಂದು ಏನು ಬ್ಯಾಲೆಟ್ ವೋಟ್ ಇರುತ್ತೆ ಅದು ವೇಸ್ಟ್ ಆಗುತ್ತೆ. ಅಂದರೆ ದಟ್ ವಿಲ್ ಬಿ ಅನ್ಅಕೌಂಟ್, ಅಂದರೆ ಅದನ್ನು ಅಕೌಂಟ್ ತೊಗೊಳ್ಳಲ್ಲ. 11 ಒಳಗಡೆ ಇರಬೇಕು, ಇಲ್ಲ 11 ಮಾಡಬೇಕು. ಜನರಲ್ ಕ್ಯಾಟಗರಿಯಲ್ಲಿ ಇರುವಂಥದ್ದು ವೋಟಿಂಗ್ ಪವರು ನಿಮಗೆ ಇರೋಂಥ 11 ಜನಕ್ಕೆ ಮಾತ್ರ ತಾವು ಜನರಲಲ್ಲಿ ವೋಟ್ ಮಾಡ್ಬೋದು. 12ನೇದು 13ನೇ ಎಲ್ಲ ವೋಟ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಆ ಒಂದು ಬ್ಯಾಲೆಟ್ ಪೇಪರ್ ಡಿಸ್ಕ್ವಾಲಿಫೈ ಮಾಡ್ತಾರೆ. ಅಂದರೆ ನೀವು ಅಷ್ಟು ದೂರದಿಂದ ಬಂದು ವೋಟ್ ಮಾಡಿರೋಂಥದ್ದು ವೇಸ್ಟ್ ಆಗುತ್ತೆ. 2ನೇದು ಬಂದು ವಿಮೆನ್ ಕ್ಯಾಟಗರಿ, ಅಂದರೆ ಮಹಿಳಾ ಮೀಸಲು ಕ್ಯಾಟಗರಿ. ಮಹಿಳಾ ಮೀಸಲು ಕ್ಯಾಟಗರಿಯಲ್ಲಿ ಒಂದು ಸುಮಾರು 8-9 ಜನ 10 ಜನ ಕಂಟೆಸ್ಟೆಂಟ್ಸ್ಗಳಿರ್ತಾರೆ. ತಾವುಗಳು ಬರೀ 2 ಮಾತ್ರ ವೋಟ್ ಮಾಡ್ಬೋದು. ಮಾನ್ಯ ಷೇರುದಾರರೇ, ನೀವು 3 ಜನನ ಇಲ್ಲ 5 ಜನನ ವೋಟ್ ಮಾಡ್ತು ಅಂದರೆ ಮತ್ತೆ ಆ ಒಂದು ವೋಟ್ ಡಿಸ್ಕ್ವಾಲಿಫೈ ಆಗುತ್ತೆ. ಹಾಗೆಯೇ ಇನ್ನೊಂದು OBC ಅಂತ ಒಂದು ಬರುತ್ತೆ, ಅಂದರೆ ಹಿಂದುಳಿದ ವರ್ಗದ ಮೀಸಲು ಪ್ರವರ್ಗ ಅ. ಅದರಲ್ಲಿ ಒಂದು 5-6 ಜನ ನಿಂತಿರ್ತಾರೆ. ದಯವಿಟ್ಟು ಅದನ್ನು ನೀವು 1 ವೋಟ್ ಮಾತ್ರ ಮಾಡ್ಬೋದು. 1 ವೋಟ್ಗಿಂತ ಜಾಸ್ತಿ ವೋಟ್ ಮಾಡಿದ್ರೆ ಮತ್ತೆ ಆ ಪೇಪರ್ ಡಿಸ್ಕ್ವಾಲಿಫೈ ಆಗುತ್ತೆ.
ಹಾಗಾಗಿ ಈ ಒಂದು ವಿಡಿಯೋ ಮೂಲಕ ತಮ್ಮೆಲ್ಲ ನಾನು ಸಂದೇಶನ ರವಾನೆ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡಿದ್ದೀನಿ. ಯಾರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ಈ ಒಂದು ವಿಡಿಯೋನ ತಾವು ದಯವಿಟ್ಟು 12ನೇ ತಾರೀಕು ಜನವರಿ ನಮ್ಮ ಭಾವಸಾರ ಕ್ಷೇತ್ರ ಕೋಆಪರೇಟಿವ್ ಬ್ಯಾಂಕಿನ ಎಲೆಕ್ಷನ್ಸಲ್ಲಿ ಯಾವ ಥರ ನಡೆಯುತ್ತೆ ಅನ್ನೋದನ್ನು ಒಂದು ಪ್ರಿಯಾಂಬಲ್ ನಿಮಗೆ ಕೊಟ್ಟಿದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ತಾವೆಲ್ಲರೂ ಬನ್ನಿ. ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ವೋಟ್ ಮಾಡೋದು ನಿಮ್ಮ ಹಕ್ಕು. ಯಾವುದೇ ಒಂದು ಬೇರೆ ಬೇರೆ ವಿಚಾರಗಳು, ದುಡ್ಡಿಗಾಗಲಿ ಹಣಕಾಸು ವಿಚಾರಕ್ಕಾಗಲಿ ಅಭ್ಯರ್ಥಿಗಳಿಂದ ನೀವು ಅದನ್ನು ತಗೊಂಡು ನಿಮ್ಮನ್ನು ನೀವು ಮಾರ್ಕೋಬೇಡಿ. ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ, ಒಳ್ಳೆಯ ಅಭ್ಯರ್ಥಿನ ಚಲಾಯಿಸಿ ಅಂತ ಈ ಮೂಲಕ ನಿಮ್ಮನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.